ಬ್ಲ್ಯಾಕ್ ಗ್ರಾನೈಟ್ ಅಂತ ಏನು ಕರಿತೀವಲ್ಲ, ಆ ಬ್ಲ್ಯಾಕ್ ಗ್ರಾನೈಟ್ನಲ್ಲಿ ಮಾಡಿರುವಂಥದ್ದು. ಇದ್ರ ಶಬ್ದ ನೋಡಿ, ದೇವಸ್ಥಾನದ ಗಂಟೆಯ ಶಬ್ದ. ಹೀಗೆ ಈ ಗ್ರಾನೈಟ್ ನೋಡಿ, ಇದು ಬೇರೆ ಶಬ್ದ. ಸಿಂಹಾಸನದ ಮೇಲೆ ಕೂತಿದ್ದಾನೆ ಅಂತ, ಹಾಗಾಗಿ ಇವನು ರಾಜ ಅಂತ. ಸಿಂಹಾಸನ ಅಂತ ಗುರುತುಕೊಳ್ಳೋದಕ್ಕೆ ಶಿಲ್ಪದ ಭಾಷೆ ಇದು. ಸಿಂಹದ ಮೇಲೆ ಒಂದು ಆಸನ ಇದ್ದು ಅದರ ಮೇಲೆ ಕೂತ್ಕೊಂಡಿದ್ದಾನೆ. ತನ್ನ 3 ಜನ ಪತ್ನಿಯರೊಟ್ಟಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ದ ಅವನು ಅಂತ. ದೇವಸ್ಥಾನಗಳಲ್ಲಿ ನಾವು ಕೆಲವೊಂದು ಕಡೆ ನೋಡಿದಾಗ ದೇವರಿಗೆ ಅಭಿಷೇಕ ಮಾಡಿದಾಗ ದೇವರಿನ ವಿಗ್ರಹ ಬೆವರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಬಿಸಿ ನೀರನ್ನ ತಲೆ ಮೇಲಿಂದ ಹಾಕಿದಾಗ ಪಾದಕ್ಕೆ ಬರೋ ಹೊತ್ತಿಗೆ ತಣ್ಣಗಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಈಗ ನಾವೆಲ್ಲ ಶಿಲ್ಪಶಾಸ್ತ್ರದ ಸೈನ್ಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಿರೋದ್ರಿಂದ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ. ವೀಣೆಯನ್ನ ಇಬ್ಬರು ಸೇರಿ ನುಡಿಸ್ತಾ ಇದ್ದ ಹಾಗೆ, ಅರ್ಧನಾರೀಶ್ವರರ ಸ್ವರೂಪದಲ್ಲಿ ಇದ್ದ ಹಾಗೆ. ಜೊತೆಗೆ ಈ ಕಡೆಗೆ ನಾಗಾಭರಣನಾಗಿದ್ದಾನೆ, ಆ ನಾಗಾಭರಣವೇ ನಾಗವೇಣಿಯಾಗಿ ಈ ಕಡೆಗೆ ಬಂದ ಹಾಗೆ ಜಟೆ. ಶಿವಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಇದ್ದಿರ್ತಾರೆ. ವಿನಾಯಕನ ದೇವಸ್ಥಾನಕ್ಕಾದ್ರೆ 1 ಪ್ರದಕ್ಷಿಣೆ ಹಾಕಿದ್ರೆ ವಿನಾಯಕನಿಗೆ ಸಂತೋಷ ಆಗುತ್ತೆ. ಸೂರ್ಯನ ದೇವಸ್ಥಾನ ಆದ್ರೆ 2 ಪ್ರದಕ್ಷಿಣೆ ಹಾಕಬೇಕಂತೆ. ಶಿವನ ದೇವಸ್ಥಾನ ಆದ್ರೆ 3 ಪ್ರದಕ್ಷಿಣೆ ಹಾಕಬೇಕು. ಆದ್ರೆ ಪ್ರದಕ್ಷಿಣೆಯನ್ನು ಇದು ದಾಟುವ ಹಾಗಿಲ್ಲ. ಒಂದು ಕಲ್ಲು ಶಿಲೆ ಆಗಿ ವಿಗ್ರಹವಾಗಿ ನಾವು ಆರಾಧಿಸುವಂತ ದೇವರಾಗೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಶಿಲ್ಪಶಾಸ್ತ್ರ ಏನ್ ಹೇಳುತ್ತೆ, ಇದನ್ನ ಇವತ್ತು ನಾವು ತಿಳ್ಕೊಳ್ತಿದೀವಿ, ಮಾತುಕತೆ ನಡೆಸ್ತಿದೀವಿ 45 ವರ್ಷಗಳ ಅನುಭವ ಉಳ್ಳಂತ ಸೀಸನ್ ಸ್ಕಲ್ಪ್ಟರ್ ಆರ್ಟಿಸ್ಟ್ ಆಗಿರುವಂತ ಶ್ರೀ ಗಣೇಶ್ ಭಟ್ ಅವರಿಂದ. ಸ್ಟುಡಿಯೋನಲ್ಲಿ ಕೆಲಸ ಹೇಗೆ ನಡೆಯುತ್ತೆ, ಶಿಲ್ಪಕಲೆಗಳನ್ನ ನೋಡೋದು ಹೇಗೆ, ಅಂದ್ರೆ ಒಂದು ಶಿಲ್ಪನ ಹೇಗೆ ನೋಡ್ಬೇಕು, ಈ ತರ ಎಷ್ಟೊಂದು ವಿಚಾರಗಳನ್ನ ನಿಮ್ ಸ್ಟುಡಿಯೋ ತೋರಿಸ್ತಾ ನಮ್ಗೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ. ಖಂಡಿತ ಧಾರಾಳವಾಗಿ ಬನ್ನಿ. ನೋಡಿ, ಇವಾಗ ಇವೆಲ್ಲ ಕೆಲವು ಅರ್ಧ ಆಗಿರುವಂತಹ ಶಿಲ್ಪಗಳು. ಇದು ಒಂದು 12 ಅಡಿ 10 ಅಡಿ ಎತ್ತರ ಬರುವಂತಹ 2 ಶಿಲ್ಪಗಳು. ಇದೊಂದು ಆದಿ ಪರಾಶಕ್ತಿ ಮಹಾ ಮಾಯೆಯ ಪಾರ್ವತಿಯ ಶಿಲ್ಪ. ಇದು ಅರ್ಧ ಪ್ರಮಾಣದಲ್ಲಿ ಆಗಿದೆ. ಈ ಕಡೆಗೆ ಬಂದ್ರೆ ಇಲ್ಲಿ ಕಾಣುತ್ತೆ ನೋಡಿ. ಈಗ ಇಲ್ಲಿ ಒಂದು ಶಿಲ್ಪದ ಮಾಡೋ ವಿಧಾನ ಹೇಗೆ ಮಾಡ್ತೀವಿ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಆಕ್ಚುಲಿ ಒಟ್ಟು ಎತ್ತರ ಇಷ್ಟು ದಪ್ಪದಲ್ಲಿ ಇದ್ದಿರುತ್ತೆ. ಈ ದಪ್ಪದಲ್ಲಿ ಇದ್ದಿರುತ್ತೆ. ಆ ಚಿತ್ರವನ್ನ ನಾವು ಬ್ರಹ್ಮ ಸೂತ್ರವನ್ನು ಹಾಕೊಂಡು ಚಿತ್ರವನ್ನು ಬರ್ಕೊಂಡು ಈ ಎತ್ತರವನ್ನ ಇಟ್ಕೊಂಡಿರ್ತೀವಿ. ಇದಿಷ್ಟು ಒಂದೇ ಎತ್ತರದಲ್ಲಿ ಇರೋದು ನೋಡಿ. ಈ ಭಾಗವನ್ನ ಒಂದೊಂದೇ ಸ್ವಲ್ಪ ಹಿಂದಕ್ಕೆ ಬಿಡಿಸ್ಕೊಳ್ತಾ ಬೇಕಾದ ಶೇಪ್ ಅನ್ನ ಮಾತ್ರ ಎತ್ತರದಲ್ಲಿ ಇಟ್ಕೊಂಡು ಉಳಿದದ್ದನ್ನ ಹಿಂದಕ್ಕೆ ಹಾಕೊಂಡು ಆನಂತರ ಆ ರೌಂಡ್ ಶೇಪ್ಗಳನ್ನ, ಡೀಟೇಲ್ ಇಂಟ್ರಿಕೇಟ್ ಕಾರ್ವಿಂಗ್ಗಳನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಈ ತರದ ಸ್ವರೂಪಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಇದರ ಕ್ಲೋಸ್ ಅಪ್ ಫೋಟೋಗ್ರಾಫ್ಸ್ ನೀವು ನೋಡಬಹುದು. ಹಾಗೆ ಇದನ್ನ ಮಾಡ್ಕೊಂಡಿರ್ತೀವಿ. ಇದರ ಇನ್ಸ್ಟಾಲೇಷನ್ ಮಾಡುವಾಗ ಬಂದು ಇದು ಒಂದು ಕೂಲು ಅಂತ ಕರಿತೀವಿ. ಇದು ಈ ಭಾಗ, ಈ ಭಾಗದ ಕೂಲನ್ನ ಈ ಪಾಣಿಪೀಠಕ್ಕೆ ಫಿಕ್ಸ್ ಮಾಡ್ತೇವೆ. ಬನ್ನಿ, ಇದು ಅದರ ಪಾಣಿಪೀಠ. ಇದು ಬಂದು ಇದರ ಪಾಣಿಪೀಠ. ಇದರ ಕೆಳಗಡೆಗೆ ಷಡಾಧಾರ ಪ್ರತಿಷ್ಠಾಪನೆ ಅಂತ ಮಾಡುವಂತಹದ್ದು. ಆಧಾರ ಶಿಲೆ, ಕೂರ್ಮಪೀಠ, ಪೂರ್ಣಕುಂಭ, ತಾಮ್ರದ ಕೊಳವೆ ಬಂದು ಇಲ್ಲಿಗೆ ಟಚ್ ಆಗತ್ತೆ. ಇದು ಪಾಣಿಪೀಠ. ಇದು ಸ್ತ್ರೀ ಶಿಲೆ. ಇದು ಪುರುಷ ಶಿಲೆಯಲ್ಲಿ ಮಾಡಿದಂತಹದ್ದನ್ನ ಇದನ್ನ ಇದರೊಳಗಡೆಗೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ನಂತರದಲ್ಲಿಯೇ ನಮ್ಮಲ್ಲಿ ಈ ಪ್ರಾಣ ಪ್ರತಿಷ್ಠೆ, ಜೀವ ನಾಡಿಬಂಧ ಇತ್ಯಾದಿ ಮಾಡೋದಲ್ಲ. ಇದರ ಮೇಲೆ ಇಟ್ಟ ನಂತರ ಇದರಲ್ಲಿ ಒಂದು ಜೀವಕಳೆಯನ್ನ ತುಂಬಿ ಆ ನಂತರ ಕುಂಭಾಭಿಷೇಕ ಮಾಡುವಂತಹ ಹಾಗೆ ಮಾಡುವಂತ ವಿಧಾನಗಳು ಇವೆಲ್ಲ. ಅದು ಬೇರೆ ಬೇರೆ ಪ್ರದೇಶದ. ಇದು ಗ್ರಾನೈಟ್, ಇದು ವೈಟ್ ಗ್ರಾನೈಟ್ ಅಲ್ಲಿ ಮಾಡಿದ್ದು. ಅದು ಬ್ಲ್ಯಾಕ್ ಕೃಷ್ಣಶಿಲೆ, ಕಾರ್ಕಳದ ಕಲ್ಲು. ಅದು ಇಲ್ಲಿ ಎಲ್ಲ ಮೈಸೂರು ಕಾರ್ಕಳದಿಂದ ತಂದಂತ ಕಲ್ಲುಗಳು ಹಿಂಗಿರ್ತವೆ. ಆಕ್ಚುಲಿ ನಮಗೆ ಕಲ್ಲಿನ ಸ್ವರೂಪಗಳು ಈ ರೀತಿಯಲ್ಲಿ ಇರುತ್ತೆ. ಇದನ್ನ ದುಂಡುಳಿಯಲ್ಲಿ ನಾವು ಲೆವೆಲ್ ಮಾಡ್ಕೋತೀವಿ. ಈ ಗಣಪತಿ ಸ್ವರೂಪ ಒಂದು 7ನೇ ಶತಮಾನದಲ್ಲಿ ವಿಯೆಟ್ನಾಂನಲ್ಲಿ ಅಂತ ಈ ಸ್ವರೂಪಗಳನ್ನು ನಾವು ನೋಡಿರುವಂತಹದ್ದು. ಮತ್ತೆ ಫೋಟೋಗ್ರಾಫ್ಸ್ಗಳೆಲ್ಲ ಇವತ್ತಿಗೂ ಸಿಕ್ಕತ್ತೆ, ಗೂಗಲ್ ಮಾಡಿದ್ರೆ ಬರುತ್ತೆ. ಅಲ್ಲಿರುವ ಗಣೇಶ ರಕ್ಷಕನಾಗಿ 7ನೇ ಶತಮಾನದಲ್ಲಿ ಅಂದ್ರೆ ಅದು ಆವಾಗ ಅಖಂಡ ಭಾರತದ ಒಂದು ಭಾಗವಾಗಿತ್ತು. ಗಾಣಪತ್ಯ ಪಂಥ ಯಾವಾಗ ಪ್ರಬಲವಾಗಿತ್ತಲ್ಲ ಆ ಸಂದರ್ಭದಲ್ಲಿ ಗಣೇಶನ ಸ್ವರೂಪ ಅಲ್ಲಿ ಹೇಗಿತ್ತು ಅಂತ, ಹುಲಿ ಚರ್ಮವನ್ನ ಉಟ್ಟುಕೊಂಡು ರಕ್ಷಕನಾಗಿ ನಿಂತಿದ್ದ ಅಂತ ಒಂದು
ಮಾತಿದೆ. ತಾವೇ ಮಾಡಿರೋದಾ ಇದು? ಆ ಸಂಯೋಜನೆಯನ್ನ ನಾವೇ ಇಲ್ಲಿ ಬಾ. ಒಂದು ಗಣಪತಿಯ ವಿವಿಧ ರೂಪಗಳ ಕಲ್ಪನೆಗೋಸ್ಕರ ಈ ಸ್ವರೂಪವನ್ನು ಮಾಡಿದ್ವಿ. ಔಟ್ಡೋರ್ ನಲ್ಲಿದ್ದಾಗ ಶಿಲ್ಪಗಳು ಬ್ಯೂಟಿ ಹೆಚ್ಚಿರುತ್ತೆ. ಯಾಕೆಂತಂದ್ರೆ ಆ ಲೈಟ್ ಅಂಡ್ ಶೇಡ್ ಅಲ್ಲಿ ಬಹಳ ಸೊಗಸಾಗಿ ಕಾಣ್ತಾ ಇರುತ್ತೆ. ಆ ಗಾತ್ರಗಳು ಆ ದೂರದಲ್ಲಿ ಸೊಗಸಾಗಿ ಕಾಣುವಂತೆ ಮಾಡುವಂಥದ್ದು. ಇಲ್ಲಿರುವಂತಹದ್ದು ಬಂದು ಇಂಡೋನೇಷ್ಯಾದ ಗಣಪತಿಯ ಸ್ವರೂಪ, ಅಲ್ಲಿ ಮಧ್ಯದಲ್ಲಿ ಇರುವಂತಹದ್ದು ಅದೊಂದು. ಇದೆಲ್ಲ ಕೆಲವು ಲಿಂಗಗಳು ಇತ್ಯಾದಿ ಸ್ವರೂಪಗಳನ್ನ ಮಾಡ್ಕೊಂಡಿದ್ವಿ. ಆ ನಂತರದಲ್ಲಿ ಕೆಲವು ಪ್ರಾಕ್ಟಿಕಲ್ ವರ್ಕ್ಗಳನ್ನೆಲ್ಲ ಈ ಜಾಗದಲ್ಲಿ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಂಥದ್ದನ್ನು ನೋಡ್ಬೋದು. ಇವೆಲ್ಲ ಕೆಲವು ರೇಖಾಚಿತ್ರಗಳು. ಯಾವ ಪ್ರಾರಂಭಿಕ ಹಂತದಲ್ಲಿ ನಾವು ಶಿಲ್ಪ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದರ ರೇಖಾಚಿತ್ರಗಳು. ಇವೆಲ್ಲ ನಮ್ಮ ಗುರುಗಳು ಮಾಡಿದ ಚಿತ್ರಗಳು. ಆಕ್ಚುಲಿ ದೇವಲಕುಂದ ವಾದಿರಾಜ್ ಅಂತ ಹೇಳಿ ನನ್ನ ಗುರುಗಳನ್ನ ಹೇಳಿದ್ನಲ್ಲ, ಅವ್ರು ಮಾಡಿದ ಚಿತ್ರಗಳು. ಕೆಲವು ಈ ಥರದ್ದೆಲ್ಲ ಕೆಲವು ನಾವು ಬರ್ಕೊಂಡಿರುವಂತಹ ಚಿತ್ರಗಳು. ಶಿಷ್ಯರುಗಳು ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಸರ್, ಈಗ ಏನ್ ಕೆಲಸ ನಡೀತಾ ಇದೆ? ಸುದೀಪ್ ಅಂತ ಹೇಳಿ ಹುಡುಗ. ನಮಸ್ತೆ. ಬಂದು ಒಂದು 6 ತಿಂಗಳಾಯ್ತು. 6-7 ತಿಂಗಳಿಂದ ಅಭ್ಯಾಸ ಮಾಡ್ತಾ ಇದ್ದಾನೆ. ಶಾಸ್ತ್ರೀಯವಾಗಿ ಭಕ್ತ ಹನುಮಂತನ ಒಂದು ಸಂಯೋಜನೆಯನ್ನು ಮಾಡ್ತಾ ಇದ್ದಾನೆ ಅವನು. ಇದು ಬಂದು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿರುವ ರೆಡ್ ಸ್ಯಾಂಡ್ ಸ್ಟೋನ್ ಇದೆಯಲ್ಲ, ಆ ಕಲ್ಲಿನ ಒಂದು ಮಾಡೆಲ್. ಆ ಕೇವ್ ಟೆಂಪಲ್ ನಲ್ಲಿರೋ ಕಲ್ಲಿನಲ್ಲಿ ಯಾವ ರೀತಿ ಮಾಡೆಲ್ಗಳು ಮಾಡ್ತಾ ಇದ್ರು ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ತರದ ವರ್ಕ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಒಂದು ಚೋಳ ಶೈಲಿಯ ಮುಖದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅವನು. ಇವನು ಬಂದು ಕಾಳಾಚಾರಿ ಅಂತ ಹೇಳಿ, ಕಾಲಿ ಚರಣ್ ಅಂತ ನಮಸ್ತೆ. ಹೊಸಪೇಟೆ ಯಾವುದದು ಕೊಪ್ಪಳದ ಕಡೆಯಿಂದ ಬಂದಂಥ ವಿದ್ಯಾರ್ಥಿ. ಶಿಲ್ಪಕಲೆಯ ಮೂಲ ಪರಂಪರಾನುಗತ ವಂಶಸ್ಥ ವಿಶ್ವಕರ್ಮ ಪರಂಪರೆ ಅಂತ ಹೇಳ್ತೀವಲ್ಲ, ಆ ವಿಶ್ವಕರ್ಮ ಪರಂಪರೆಯವನೇ ಇವನು. ಚೋಳ ಶೈಲಿಯ ಒಂದು ಶಿಲ್ಪದ ಅಧ್ಯಯನ ಮಾಡ್ತಾ ಇದ್ದಾನೆ. ಹೀಗೆ ಮೊದಲು ಈ ಥರ ಚಿತ್ರಗಳನ್ನು ರಚಿಸಿಕೊಂಡು ಆ ನಂತರ ಶಿಲ್ಪಕೆತ್ತನೆಯನ್ನು ಮಾಡುವಂಥದ್ದು. ಆ ಫೋಟೋಗ್ರಾಫ್ಸ್ ಎಲ್ಲ ಕೆಲವು ರೆಫರೆನ್ಸಿಗೆ ಇಟ್ಕೊಂಡಿರ್ತಾರೆ. ಇವಾಗ ಇದೆಲ್ಲ ಲಭ್ಯ ಇರೋದ್ರಿಂದ ಮೊದಲೆಲ್ಲ ಫೋಟೋಗ್ರಾಫ್ಸ್ ಇಟ್ಕೊಂಡು ಮಾಡ್ತಾ ಇದ್ವಿ. ಈಗ ಮೊಬೈಲ್ನಲ್ಲಿ ಯಾವ್ದು ಬೇಕಾದ್ರೂ ಅದನ್ನ ಹಾಕೊಂಡು ನೋಡ್ಕೊಂಡು ಮಾಡೋದಕ್ಕೆ ಅವಕಾಶಗಳಿರೋದ್ರಿಂದ. ಪಾರ್ವತಿ ದೇವಿ ಸಂಯೋಜನೆ ಇದು. ಇದು ಬ್ಲ್ಯಾಕ್ ಗ್ರಾನೈಟ್ ಅಂತ ಏನು ಕರಿತೀವಲ್ಲ, ಆ ಬ್ಲ್ಯಾಕ್ ಗ್ರಾನೈಟ್ ನಲ್ಲಿ ಮಾಡಿರುವಂತದ್ದು. ಇದ್ರ ಶಬ್ದ ನೋಡಿ, ದೇವಸ್ಥಾನದ ಗಂಟೆಯ ಶಬ್ದ. ಹೀಗೆ ಈ ಗ್ರಾನೈಟ್ ನೋಡಿ, ಇದು ಬೇರೆ ಶಬ್ದ. ಇದೆರಡು ಒಂದೇ, ಯಾಕಂದ್ರೆ ಒಂದೇ ಸ್ತರದಲ್ಲಿ ಇದೆ. ಬೇಸ್ ಇದೆ. ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಬರುತ್ತೆ. ಇದರನ್ನು ನಾವು ಇದರಲ್ಲೇನೆ ಈ ತರದ ಟೂಲ್ಗಳಿಂದ ವರ್ಕ್ ಮಾಡ್ತಾ ಹೋಗ್ತೀವಿ. ಇದು ನೋಡಿ, ಇದನ್ನ ಹೀಗೆ ಹಿಡ್ಕೊಂಡು ಈಗ ಇಲ್ಲಿ ಗೆರೆ ಕಟ್ಟಬೇಕು ಅಂತಾದ್ರೆ ನೋಡಿ, ಇಲ್ಲಿಂದ ಹೀಗೆ ಹೊಡಿತಾ ಹೋಗ್ಬೇಕು. ಈ ತರ ಹೀಗೆ ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಇಟ್ಕೊಂಡು ಹೀಗೆ ಗೆರೆ ಕಟ್ತಾ ಹೋಗ್ತೀವಿ. ತುಂಬಾ ನಿಧಾನವಾಗಿ ಕೆಲಸ ಸಾಗ್ತಾ ಇರುತ್ತೆ. ಇಲ್ಲಿ ಇಟ್ಕೊಂಡು ಈ ಕಡೆಯಿಂದ ಹೀಗೆ ಮಾಡ್ಕೊಳ್ತಾ ಹೋಗೋದು ನೋಡಿ. ಇಲ್ಲಿ ಗಣೇಶನ ಶಿಲ್ಪಗಳು, ಸರಸ್ವತಿಯ ಶಿಲ್ಪಗಳು, ಇವೆಲ್ಲ ಬೇರೆ ಬೇರೆ ಸ್ವರೂಪದ ಶಿಲ್ಪಗಳು. ಇಲ್ಲಿ ನೋಡಿ, ರಾಮಾಯಣದ ಕಥೆಗಳಿದೆ. ಇಲ್ಲಿ ಆ ಕಥೆಗಳ ನಿರೂಪಣೆ ಹೇಗಾಗತ್ತೆ ಅಂತಂದ್ರೆ, ಇವನು ದಶರಥ ಮಹಾರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ ಅಂತ, ಹಾಗಾಗಿ ಇವನು ರಾಜ ಅಂತ. ಸಿಂಹಾಸನ ಅಂತ ಗುರುತುಕೊಳ್ಳೋದಕ್ಕೆ ಶಿಲ್ಪದ ಭಾಷೆ ಇದು. ಸಿಂಹದ ಮೇಲೆ ಒಂದು ಆಸನ ಇದ್ದು ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ. ತನ್ನ 3 ಜನ ಪತ್ನಿಯರೊಟ್ಟಿಗೆ
ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ದ ಅವನು ಅಂತ. ಇದು ಅರಮನೆ ಸೀನನ್ನು ಹೇಳುತ್ತೆ ಇದು. ಇನ್ನು ಎಲೆಗಳು ಬಂದರೆ ಫಾರೆಸ್ಟ್ ಸೀನ್ ಕ್ರಿಯೇಟ್ ಮಾಡೋ ಹಾಗೆ ಇದು ನಮ್ಮದೇ ಆದ ಒಂದು ಸಂಯೋಜನೆ. ಇದು ವಸಿಷ್ಠರು ಇವರೆಲ್ಲ ಸೇರಿ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾ ಇದ್ದ ಹಾಗೆ. ಆನಂತರ ಅಗ್ನಿದೇವ ಬರ್ತಾನೆ ಇಲ್ಲಿ. ಅಗ್ನಿದೇವ ಬಂದು ಪಾಯಸವನ್ನು ಕೊಡುವಂಥದ್ದು ಚಿತ್ರಣ. ಅದಾದ ನಂತರ ಆ ಪಾಯಸವನ್ನು ತನ್ನ 3 ಜನ ಪತ್ನಿಯರಿಗೆ ಅವನು ಕೊಡ್ತಾ ಹೋಗ್ತಾನೆ. ಹೀಗೆ ಒಂದು 200 ಅಡಿ ಉದ್ದದ ಒಂದು ಪೂರ್ಣ ರಾಮಾಯಣದ ಕಥೆಗಳ ಪ್ರಾರಂಭ ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಆ ಥರದಲ್ಲಿ ಮಾಡಿದ್ದು. ಇವೆಲ್ಲ ಕೆಲವು ಬೇರೆ ಬೇರೆ ದೇವಾಲಯದ ಶಿಲ್ಪ ಸ್ವರೂಪಗಳನ್ನು ಮಾಡಿದಂಥದ್ದು. ಇವೆಲ್ಲ ಕೆಲವು ಹಂಪಿಯಲ್ಲಿ ನೀವು ನೋಡ್ಬೋದು. ರತಿ ಮನ್ಮಥರ ಶಿಲ್ಪಗಳು, ತಾವು ಹೇಳಿದ್ರಲ್ಲ ಶೃಂಗಾರ ಶಿಲ್ಪಗಳು ಕೆಲವು ಅಂತ. ಇದು ರಾಜರಾಣಿಯರ ಶಿಲ್ಪಗಳಿದೆ. ಈ ಕಡೆಗೆ ಇದು ಶುಕಭಾಷಿಣಿ ಅಂತ ಇಲ್ಲೊಂದು ಯಾವುದು ಭದ್ರಾವತಿನಲ್ಲಿರೋ ದೇವಸ್ಥಾನದ ರೆಫರೆನ್ಸು ಇದು. ಇದು ಬಂದು ಅರಂಗೆಟ್ರಮ್, ಯಾವುದು ರಂಗಪ್ರವೇಶ ಮಾಡುವಾಗ ಗೆಜ್ಜೆ ಕಟ್ಕೊಳ್ತಾ ಇರೋದು, ದೀಪದ ಬೆಳಕಿನಲ್ಲಿ ಗೆಜ್ಜೆ ಕಟ್ಕೊಳ್ತಾ ಇರುವಂಥ ಒಂದು ಸಂಯೋಜನೆ. ಸರ್, ಈಗ ಎಷ್ಟೊಂದು ಶಿಲ್ಪಗಳನ್ನ ತೋರಿಸಿದ್ರಿ, ಆಮೇಲಿಂದ ಅದಕ್ಕೆ ಬಳಸುವಂತ ಬೇರೆ ಬೇರೆ ಕಲ್ಲುಗಳ ಬಗ್ಗೆ ಎಲ್ಲ ಹೇಳಿದ್ರಿ. ನನಗೊಂದು ಪ್ರಶ್ನೆ ಏನಂದ್ರೆ, ದೇವಸ್ಥಾನಗಳಲ್ಲಿ ಈಗ ಅಭಿಷೇಕ ಮಾಡ್ತಾರಲ್ಲ, ಈಗ ಆ ಕಲ್ಲಿಗೆ ಅಭಿಷೇಕ ಮಾಡಿದಾಗ ಅದನ್ನ ನಾವು ತೀರ್ಥವಾಗಿ ಸ್ವೀಕರಿಸ್ತೀವಲ್ಲ, ಆ ಕಲ್ಲಿಗೆ ಅಭಿಷೇಕ ಮಾಡಿದಾಗ ಏನು ಆಗಲ್ವಾ ಕಲ್ಲಿಗೆ ಅಂತ? ಕಲ್ಲಿಗೆ ಏನೂ ಆಗೋದಿಲ್ಲ. ಯಾಕೆಂದ್ರೆ ಒಂದು ಅದು ಅಭಿಷೇಕ ಮಾಡುವ ವಸ್ತು ಆ ಕೋಟಿ ವರ್ಷಗಳಿಂದ ಬೆಳೆದಂತಹ ಉಳಿದಂತಹ ಈ ಕಲ್ಲಿನ ಮೂಲಕ ಹಾದು ಬಂದಾವಾಗ ಅದು ತೀರ್ಥವಾಗಿ ಪರಿಣಮಿಸ್ತದೆ, ಔಷಧವಾಗಿ ಪರಿಣಮಿಸ್ತದೆ. ಅದು ನಾವು ಯಾವಾಗಲೂ ಅಭಿಷೇಕಕ್ಕೆ ಬಳಸುವಂತಹದ್ದು ಬಹಳ ಪ್ರಾಕೃತಿಕವಾಗಿ ಸಿಗುವಂತ ವಸ್ತುಗಳನ್ನ. ಅದು ಅತ್ಯಂತ ಪುರಾತನವಾದಂತಹ ಕೋಟಿ ವರ್ಷಗಳ ಹಿನ್ನೆಲೆ ಆಯುಷ್ಯದಿಂದ ಬಂದಂತಹ ಈ ಕಲ್ಲಿನ ಮೂಲಕ ಹಾದು ಬಂದಾವಾಗ ಆ ಪಂಚಾಮೃತ ಅಂತ ನಾವೇನು ಕರಿತೀವಿ, ಅದು ಔಷಧವಾಗಿ ನಮ್ಮ ದೇಹದ ಒಳಗಡೆಗೆ ಸೇರ್ಕೊಳ್ತದೆ. ಪಂಚೇಂದ್ರಿಯಗಳಿಗೆ ಹೇಗೆ ಅದು ನಮ್ಮ ಪೂಜಾ ಪದ್ಧತಿಗಳಲ್ಲಿ ಪಂಚೇಂದ್ರಿಯಗಳಿಗೆ ಒಂದು ಎನರ್ಜಿ ಕೊಡುವಂತಹದ್ದಿದೆ. ಅರ್ಚನೆ ಮಾಡುವುದರಿಂದ ಅಥವಾ ಅದರ ಮಂತ್ರದ ಮೂಲಕ ಅವನ್ನು ಹೊಗಳುವುದರಿಂದ, ಹೇಳುವುದರಿಂದ, ಶಬ್ದ, ಸುಗಂಧದ ದ್ರವ್ಯಗಳ ವಾಸನೆಯಿಂದ ಮೂಗಿಗೆ, ಪಂಚೇಂದ್ರಿಯಗಳಿಗೂ ನೋಡುವುದರಿಂದ ಕಣ್ಣಿಗೆ, ಕೇಳುವುದರಿಂದ ಕಿವಿಗೆ, ತೀರ್ಥ ಸ್ವೀಕಾರದಿಂದ ಬಾಯಿಗೆ, ನಾಲಿಗೆಗೆ, ಮತ್ತೆ ದೇಹಕ್ಕೆ, ದೇಹದ ಕಣಕಣದೊಳಗಡೆಗೆ ಆ ದೇವರ ಅಂಶ, ಸತ್ವ, ಶಕ್ತಿ ಪ್ರಚೋದನೆ ಆಗುವುದಕ್ಕೆ ಪೂರಕವಾಗಿ ಇವೆಲ್ಲವೂ ಸಹಕರಿಸುವಂತಹದ್ದು. ಆದ್ದರಿಂದ ನಮ್ಮೊಳಗಡೆಗೆ ಆ ಯೂನಿವರ್ಸಲ್ ಗಾಡ್ ಅನ್ನೋದು ಏನಿದೆ ಅದರ ಒಂದು ಅಂಶ ನಮ್ಮೊಳಗಡೆ ಸೇರಿ ನಮ್ಮನ್ನ ದೈವತ್ವದ ಕಡೆಗೆ ತಗೊಂಡು ಹೋಗುವಂತ ಒಂದು ಅತ್ಯಂತ ಮನೋಜ್ಞವಾದ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದ್ದಿರುತ್ತೆ. ಹಾಗಾಗಿ ಇದಕ್ಕೆ ಅಭಿಷೇಕವನ್ನ ಮಾಡಿ ಆ ತೀರ್ಥ ಸೇವನೆ ಮಾಡುವಂತ ಒಂದು ಪರಂಪರೆ ಬಂದಂತಹದ್ದು. ಇದು ಅತಿ ಹೆಚ್ಚಿನ ಜಾಗವೂ ಕವರ್ ಆಗ್ತದೆ. ಈಗ ಹೇಗೆ ಅಂತಂದ್ರೆ, ಒಂದು ನೀರನ್ನು ಹಾಕಿದವಾಗ ಬಹಳ ಪ್ಲೇನ್ ಆಗಿ ಇದ್ದಲ್ಲಿ ನೀರು ಸರಾಗವಾಗಿ ಹರಿದು ಬಂದ್ಬಿಡ್ತದೆ. ಇದು ನೀರು ಆ ಎಲ್ಲ ಕೆತ್ತನೆಯ ಒಳಗೆ ಹೊರಗೆ ಚಲಿಸಿ ಬರುವಾಗ ಹೆಚ್ಚು ಔಷಧೀಯ ಗುಣವನ್ನು ಹೊಂದೋದಕ್ಕೂ ಕೂಡ ಸಹಾಯ ಆಗ್ತದೆ. ಆದ್ರಿಂದ ಈ ತರಹದ ಅಂದ್ರೆ ಕ್ಲೀನಿಂಗ್ ಮಾಡುವಾಗ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬ್ರಷ್ಗಳೆಲ್ಲ ಇದೆ, ಟ್ರೆಡಿಷನಲ್ ಬ್ರಷ್ಗಳಿದೆ. ಕಾಡು ಹಂದಿಯ ಕೂದಲಿನಿಂದ ಮಾಡಿದಂತಹ ಬ್ರಷ್ಗಳನ್ನೆಲ್ಲ ಇದಕ್ಕೆ ಬಳಸಬೇಕು ಅನ್ನುವಂಥದ್ದೊಂದು ಪರಂಪರೆ ಇದೆ. ಹಾಗೆ ಇದರ ಕ್ಲೀನಿಂಗ್ ಕೂಡ ಬಳಸ್ತೀವಿ. ಮತ್ತೆ ಈ ಶಿಲ್ಪದ ವಿವರಗಳು ಕೂಡ ಹಾಗೆ ಇದ್ರೊಳಗಡೆಗೂ ತುಂಬಿಕೊಂಡಿದ್ದಿರುತ್ತೆ. ಈ ಶಿಲ್ಪದ ಲಕ್ಷಣಗಳು ಇವೆಲ್ಲ ಶಿಲ್ಪದ ವಿಶೇಷತೆಯನ್ನ ಒದಗಿಸಿಕೊಡುತ್ತೆ ನೋಡುಗರಿಗೆ. ಸರ್, ಹಾಗೆ ಇನ್ನೊಂದು ವಿಷಯ ನನ್ಗೆ, ಈಗ ಎಷ್ಟೊಂದು ದೇವಸ್ಥಾನಗಳಲ್ಲಿ ನಾವು ಕೆಲವೊಂದ್ ಕಡೆ ನೋಡಿದಾಗ ದೇವರಿಗೆ ಅಭಿಷೇಕ ಮಾಡಿದಾಗ ದೇವರಿನ ವಿಗ್ರಹ ಬೆವರುತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವು ಕಡೆ ಬಿಸಿ ನೀರನ್ನ ತಲೆ ಮೇಲಿಂದ ಹಾಕಿದಾಗ ಪಾದಕ್ಕೆ ಬರೋ ಹೊತ್ತಿಗೆ ತಣ್ಣಗಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಈಗ ನಾವೆಲ್ಲ ಶಿಲ್ಪಶಾಸ್ತ್ರದ ಸೈನ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಮಾತಾಡ್ತಿರೋದ್ರಿಂದ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ. ಒಂದು ಬಿಸಿ ಆಗಿರೋದು ತಣ್ಣಗಾಗೋದಕ್ಕೆ ಸಹಜವಾಗಿ ಆ ಕಲ್ಲಿನ ಮೇಲೆ ಹಾದು ಬರುವಾಗ, ತಣ್ಣಗಿನ ಕಲ್ಲಿನ ಮೇಲೆ ಹಾದು ಬರುವಾಗ ಬಿಸಿ ನೀರು ತಣ್ಣಗಾಗಬಹುದು. ಅದೇ ತಣ್ಣಗಿನ ನೀರು ಬಿಸಿ ಆದರೆ ವಿಶೇಷತೆಯಿಂದ ಇನ್ನೂ ಹೆಚ್ಚು ವಿಶೇಷತೆಯಿಂದ ಕೂಡಿ ಬಂದಿದ್ದಿರುತ್ತೆ.
ಎರಡನೇದಾಗಿ ಇದು ಅವರವರ ಭಾವನೆ, ಅವರವರ ಭಕ್ತಿ, ಅವರವರ ನಂಬಿಕೆ, ಅವರವರ ವಿಶ್ವಾಸಕ್ಕೆ ಬಿಟ್ಟಂತಹದ್ದು. ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಅಂತ ಹೇಳ್ತಿರಲ್ಲ ಹಾಗೆ ಕೆಲವು ಒಂದೊಂದು ಕಡೆಗಳಲ್ಲಿ ಕೆಲವು ಕೌತುಕಗಳು, ಆಶ್ಚರ್ಯದಾಯಕ ಘಟನೆಗಳು ನಡೆಯುವಂತಹದ್ದಕ್ಕೆ ಪ್ರಕೃತಿಯೇ ಉತ್ತರ ಕೊಡಬೇಕು ಅಂತ ಹೇಳಬಹುದು. ಹಾಗಾಗಿ ಬೆವರುವಿಕೆಯೂ ಅಷ್ಟೇ. ಸಹಜವಾಗಿ ಬೆವರದಂತೆ ಫೀಲ್ ಆಗುವ ಹಾಗೆ ಆಗಬೇಕಾದ್ರೆ ಅದಿದ್ರೂ ಇದ್ದಿರಬಹುದು. ಆದರೆ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜನಗಳು ಯೋಚನೆ ಮಾಡುವಾಗ ಬಿಸಿ ನೀರಿನಿಂದ ಅಭಿಷೇಕ ಮಾಡಿದಾಗ ಬೆವರ್ತದೋ, ತಣ್ಣೀರಿನಿಂದ ಅಭಿಷೇಕ ಮಾಡಿದಾಗ ಬೆವರ್ತದೋ ಅನ್ನುವಂಥದ್ದು ಮುಖ್ಯ. ಸಹಜವಾಗಿ ಬೆವರುದು ಅಂತಂದ್ರೆ ಬಿಸಿ ನೀರಿನಿಂದ ಮಾಡಿದವಾಗ ಬೆವರುದು ಅನ್ನೋ ಕಲ್ಪನೆ ಇದ್ದಿರಬಹುದು. ನೀರು ಹರಿದು ಬಂದ ನಂತರ ಸಹಜವಾಗಿ ಆ ನೀರಿನ ಅಂಶಗಳು ಆ ಬಿಸಿಯ ಕಾರಣದಿಂದ ಆವಿಯಾಗುವ ಸಾಧ್ಯತೆಗಳಿರ್ತದೆ. ಅದು ಬೆವರದಂತೆ ನೋಡುಗರಿಗೆ ಫೀಲ್ ಆಗುವ ಸಾಧ್ಯತೆಯೂ ಇರ್ತದೆ. ಏನೇ ಆದ್ರೂ ನಾನು ಹೇಳಿದ ಹಾಗೇನೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿರುತ್ತೆ ಅನ್ನೋ ಶಿವಯೋಗಿ ಅಂತೀವಲ್ಲ, ಅದೇ ಸತ್ಯ ಅಂತ ಅನ್ನುವಂಥದ್ದಂತೂ ಅಂತಿಮ. ಸರ್, ನಿಮ್ ಹಿಂದೆ ಒಂದು ತುಂಬಾನೇ ವಿಶೇಷವಾಗಿರುವಂತ ಶಿಲ್ಪ ಇದೆ. ಇದು ಏನು, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ನಮ್ಗೆ ಅಂತ? ಅಲ್ಲಿ ರಾಗಗಳಿಗೆ ಸ್ವರೂಪಗಳನ್ನ ಪೇಂಟಿಂಗ್ ನಲ್ಲಿ ಮಾಡಿರೋದನ್ನ ನೀವು ಗಮನಿಸಿದ್ದಿರ್ಬೋದು. ಹಾಗೆ ಸ್ವರೂಪಗಳನ್ನ ಸೃಷ್ಟಿಸುವಾಗ ಪೇಂಟಿಂಗ್ನ ಜೊತೆಗೆ ಶಿಲ್ಪದಲ್ಲಿಯೂ ತೋರಿಸುವಂತಹ ಒಂದು ಸಂಪ್ರದಾಯ ಪರಂಪರೆ ಇದೆ. ಇದು ಆಕ್ಚುಲಿ ಮೇಲ್ನೋಟಕ್ಕೆ ನಿಮಗೆ ಒಂದು ಅರ್ಧನಾರೀಶ್ವರನ ಶಿಲ್ಪದ ಸಂಯೋಜನೆ ಕಂಡಂತೆ ಕಾಣಬಹುದು. ಆದ್ರೆ ಇದು ಒಬ್ರು ವೆಂಕಟೇಶ್ ಶರ್ಮಾ ಅಂತ ಹೇಳಿ ವಿದ್ವಾನ್ರು, ಬಹಳ ದೊಡ್ಡ ಸಂಗೀತಗಾರರು, ಹಿಂದೂಸ್ತಾನಿ ಕರ್ನಾಟಕ ಎರಡೂ ಶೈಲಿಯ ಶಿಲ್ಪಗಳನ್ನ ಏಕಕಾಲದಲ್ಲಿ ಒಂದೇ ಸ್ಟೇಜ್ ಮೇಲೆ ಹಾಡುವಂಥವರು. ಅವರು ಒಂದು ಹೊಸ ರಾಗವನ್ನ ಮಾಡಿದ್ದಾರೆ. ಕರ್ನಾಟಕಿಯಲ್ಲಿ ಗೌರಿ ಅಂತ, ಹಿಂದೂಸ್ತಾನಿಯಲ್ಲಿ ಶಂಕರ ಅಂತ ಒಂದು ರಾಗ ಇದೆ. ಆ ಎರಡು ರಾಗಗಳ ಸಂಯೋಜನೆಯೊಟ್ಟಿಗೆ ಒಂದು ಗೌರಿ ಶಂಕರ ಅಂತ ಒಂದು ರಾಗವನ್ನು ಮಾಡಿದ್ದಾರೆ. ಆ ರಾಗಕ್ಕೆ ಒಂದು ಸ್ವರೂಪವನ್ನ ಕೊಡಬೇಕಾದ್ರೆ ಆ ಗೌರಿ ಶಂಕರ ರಾಗದ ಸ್ವರೂಪವನ್ನ ಒಂದು ಡೆವಲಪ್ ಮಾಡಿ ಅದಕ್ಕೆ ಹೇಗೆ ಕೊಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ಶಿಲ್ಪ ಮಾಡೋದಕ್ಕೆ ಕೇಳ್ಕೊಂಡಿದ್ರು ಅವರಿಗೆ. ಅವ್ರು ಮಾಡಿದ ಆ ರಾಗದ ಮೇಲಿನ ಅಗಾಧವಾದ ಶ್ರದ್ಧೆ, ಭಕ್ತಿ, ಜೊತೆಗೆ ನಾನೊಬ್ಬ ಅವರ ಸ್ನೇಹಿತ ಆದ್ರಿಂದ ಶಿಲ್ಪಕ್ಕೆ, ಸಂಗೀತಕ್ಕೆ ಬಹಳ ಹತ್ತಿರದ ಬಾಂಧವ್ಯ ಸಂಬಂಧ. ಈ ಕಾರಣದಿಂದ ಒಂದು ಸಂಯೋಜನೆಯನ್ನು ಮಾಡೋದಕ್ಕೆ ಅವ್ರು ಕೇಳ್ಕೊಂಡಿದ್ರು. ಹಾಗಾಗಿ ಗೌರಿ ಶಂಕರ ಎರಡು ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಎರಡು ಸಂಗೀತದ ರಾಗಗಳಿದ್ದ ಹಾಗೇನೆ ನಮ್ಮಲ್ಲಿ ಶಿಲ್ಪದಲ್ಲಿ ಅರ್ಧನಾರೀಶ್ವರನ ಕಾನ್ಸೆಪ್ಟ್ ಒಂದಿದೆ. ಇಲ್ಲಿ ಗೌರಿ ಮತ್ತೆ ಶಂಕರ, ಶಿವ ಎರಡೂ ಏಕಕಾಲದಲ್ಲಿ ಒಂದೇ ಇದರಲ್ಲಿ ಸಂಯೋಜನೆ ಮಾಡಿದಂತಹದ್ದು ಇದು. ನೋಡಿ, ಈ ಎಡಭಾಗದಲ್ಲಿ ಶಿವನ ಸ್ವರೂಪಗಳನ್ನು ಕಾಣ್ತೀವಿ, ಬಲಭಾಗದಲ್ಲಿ ಗೌರಿಯ ಸ್ವರೂಪ ಇದು. ಶಿವಶಕ್ತಿಯರು ಒಂದಾಗಿ ವೀಣಾ, ಯಾಕೆಂದ್ರೆ ವೀಣಾದರ ದಕ್ಷಿಣಾಮೂರ್ತಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಕೇಳಿರ್ಬೋದು, ವೀಣೆಯನ್ನು ನುಡಿಸ್ತಾ ಇರುವಂತಹ ಶಿವ. ಹಾಗಾಗಿ ಇಲ್ಲಿ ಶಕ್ತಿಯ ಭಾಗದಲ್ಲಿ ದರ್ಪಣವನ್ನ ಕೊಟ್ಟಿದ್ದೀನಿ. ಎರಡನೇ ಕೈನಲ್ಲಿ ದರ್ಪಣ ಇದು, ಅದು ಸ್ತ್ರೀ ಶಕ್ತಿಯ ಭಾಗ, ಶಕ್ತಿಯ ಅಂಶ ಅನ್ನುವಂಥದ್ದು ಗೊತ್ತಾಗತ್ತೆ. ಮತ್ತೆ ಸ್ತ್ರೀ ದೇಹವನ್ನ ಎಡಭಾಗದಲ್ಲಿ ತೋರಿಸಿದ್ದೀನಿ, ಶಿವನ ಎಡಭಾಗದಲ್ಲಿ ಶಕ್ತಿ ಇರುವಂತಹದ್ದು ಅಂದ್ರೆ ಗೌರಿ. ಆ ಗೌರಿಯ ಕಾನ್ಸೆಪ್ಟ್ ನಿಂದ ಜಟಾ ಮುಕುಟವನ್ನು ಮಾಡಿ, ಬಲಭಾಗದಲ್ಲಿ ಶಿವನ ಭಾಗದಲ್ಲಿ ಚಂದ್ರನನ್ನು ಮಾಡಿ, ನಾಗಕುಂಡಲ ಇದೆ ನೋಡಿ, ನಾಗಕುಂಡಲ ಶಿವನ ಭಾಗ, ಡಮರುಗ ಮತ್ತೆ ತ್ರಿಶೂಲ ಇದು ಶಿವನ ಭಾಗ. ವೀಣೆಯನ್ನ ಇಬ್ರು ಸೇರಿ ನುಡಿಸ್ತಾ ಇದ್ದ ಹಾಗೆ, ಅರ್ಧನಾರೀಶ್ವರರ ಸ್ವರೂಪದಲ್ಲಿ ಇದ್ದ ಹಾಗೆ. ಜೊತೆಗೆ ಈ ಕಡೆಗೆ ನಾಗಾಭರಣನಾಗಿದ್ದಾನೆ, ಆ ನಾಗಾಭರಣವೇ ನಾಗವೇಣಿಯಾಗಿ ಈ ಕಡೆಗೆ ಬಂದ ಹಾಗೆ ಜಟೆ. ಈ ಸಂಯೋಜನೆ, ಇದರ ಕಂಟಿನ್ಯೂಷನ್ ನೀವು ಇಲ್ಲಿ ನೋಡಬಹುದು. ತ್ರಿನೇತ್ರನಾಗಿದ್ದಾನೆ, ಮಂದಸ್ಮಿತವಾಗಿ ಇರುವಂತಹದ್ದು, ಬಂಡೆಯ ಮೇಲೆ ಕುಳಿತುಕೊಂಡಿದ್ದಾನೆ. ಜೊತೆಗೆ ಈ ವಂಡರನ್ನ ನೋಡಿದವಾಗ ಸಹಜವಾಗಿಯೇ ಇಲ್ಲಿ ಕೂಡ ನಂದಿ ಮತ್ತೆ ಸಿಂಹ ಎರಡು ಸಂಯೋಜನೆಗಳು ಮಿಳಿತವಾಗಿದೆ. ಇಲ್ಲಿ ನಂದಿಯ ಮುಖಕ್ಕೆ ಸಿಂಹದ ದೇಹ ಮತ್ತೆ ಕೇಸರಗಳನ್ನ ನೀವು ಇಲ್ಲಿ ನೋಡಬಹುದು. ಮತ್ತೆ ಈ ಮಹಾರಾಜ ಲೀಲಾಸನದಲ್ಲಿ ಕುಳಿತಂತಹ ಒಂದು ಸಂಯೋಜನೆ ಇದು. ಈ ಕಡೆ ಸ್ತ್ರೀ ಭಾಗದ ವರ್ಣನೆಗಳು, ಇಲ್ಲಿ ಜಪಮಣಿಗಳನ್ನ ಹಾಕೊಂಡಿದ್ದಂತ ಸಂಯೋಜನೆ ಇದ್ರೆ, ಇಲ್ಲಿ ಬಳೆಗಳನ್ನ ಹಾಕೊಂಡಿದ್ದಂತ ಸಂಯೋಜನೆಗಳು, ಸ್ತ್ರೀ ಮತ್ತೆ ಪುರುಷರ ಎರಡು ವಿವಿಧ ಸಂಯೋಜನೆ ಕಲ್ಪನೆಯೊಟ್ಟಿಗೆ ಒಂದು ಶಿವಲಿಂಗದ ಕಾನ್ಸೆಪ್ಟ್ ಕೂಡ ನೀವಿಲ್ಲಿ ನೋಡಬಹುದು. ಶಿವಲಿಂಗ, ಮರ
ಪಂಚಮುಖ ಇರುವ ನಾಗದ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಕೊಡುವಂತೆ ಅಬ್ಸ್ಟ್ರಾಕ್ಟ್ ಯೋಚನೆಯನ್ನು ಇಟ್ಕೊಂಡು, ಅಂದ್ರೆ ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗು ಅಂತಾರಲ್ಲ ಹಾಗೆ ಆ ಕಾನ್ಸೆಪ್ಟ್ ನಲ್ಲಿ ಹಳೆಯ ಸಬ್ಜೆಕ್ಟ್ ಅನ್ನ ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಮಾಡಿದ ಒಂದು ಪ್ರಯತ್ನ. ಇದಕ್ಕೆ ನನಗೆ ಅವಕಾಶ ಕೊಟ್ಟವರು, ಇದನ್ನ ಮಾಡಿಸ್ಕೊಳ್ತಾ ಇದ್ದವರು ವೆಂಕಟೇಶ್ ಶರ್ಮಾ, ಬಹಳ ದೊಡ್ಡ ಸಂಗೀತ ಕಲಾವಿದರು. ಅವ್ರು ಕೇಳ್ಕೊಂಡಿದ್ದಕ್ಕೆ ಒಂದಾಗಿದೆ. ಇನ್ನೂ ಒಂದು ಫೈನಲ್ ಪಾಲಿಶಿಂಗ್, ಟಚ್ ಅಪ್, ಕರೆಕ್ಷನ್ಸ್ ಎಲ್ಲ ಇದೆ. ಅದನ್ನೆಲ್ಲ ಮಾಡಿದ ನಂತರ ಬಹುಶಃ ಇನ್ನೂ ಹೆಚ್ಚು ಸೊಗಸಾಗಿ ಮೂಡಿ ಬರಬಹುದು. ಇದು ಬಹಳ ಸೊಗಸಾಗಿದೆ ಸರ್, ಈಗಲೇ ನೋಡೋದಕ್ಕಿದು. ಸರ್, ಇಲ್ಲೊಂದು ವಿಶೇಷವಾಗಿರೋ ಶಿವಲಿಂಗ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ. ಏನಿದ್ರ ವಿಶೇಷತೆಗಳು? ಶಿವಲಿಂಗದಲ್ಲಿ ಆಕ್ಚುಲಿ ನಾವು ಶಿವ ಅಂದ್ರೆ ಕೇವಲ ಶಿವ ಒಬ್ಬನೇ ಅನ್ನೋ ಕಲ್ಪನೆ ಕಾನ್ಸೆಪ್ಟ್ ಇದೆ. ಆದ್ರೆ ಶಿವಲಿಂಗದಲ್ಲಿ ಒಂದೇ ಇರೋದಿಲ್ಲ. ಶಿವಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಇದ್ದಿರ್ತಾರೆ. ಆ 3 ಜನರ ಸಾನ್ನಿಧ್ಯ ಇಲ್ಲಿ ಹೇಗೆ ಬರ್ತದೆ ಅನ್ನೋದನ್ನ ನೋಡ್ಬೋದು. ನೋಡಿ, ಇವಾಗ ಉದಾಹರಣೆಗೆ ನಾವೀಗ ಶಿವಲಿಂಗ ನೋಡಿದ್ರೆ ಇಷ್ಟೇ ನಾವು ನೋಡೋದಂಥದ್ದು. ಇದು ಭೂಮಿಯ ಒಳಭಾಗದಲ್ಲಿ ಇರ್ತದೆ. ಇದು ಚತುರ್ಮುಖ, ಇದು 4 ಮುಖಗಳಿಂದ ಕೂಡಿದ್ದಿರುತ್ತೆ. ಇದನ್ನ ಬ್ರಹ್ಮಭಾಗ ಅಂತ ಕರೀತಾರೆ. ಇದನ್ನ ಬ್ರಹ್ಮಭಾಗ ಅಂತ ಕರೀತಾರೆ. ಇಲ್ಲಿ ಮಧ್ಯದಲ್ಲಿ ವಿಷ್ಣುವಿನ ಭಾಗ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಷ್ಟಪಟ್ಟಿಗಳಿಂದ ಕೂಡಿರ್ತದಲ್ಲ, ಇದು ವಿಷ್ಣುವಿನ ಭಾಗ. ಇದು ಈ ಭಾಗ, ಇದು ವಿಷ್ಣು, ಇದು ಬ್ರಹ್ಮ, ಇದು ಮಾತ್ರ ಶಿವನ ಭಾಗವಾಗಿದ್ದಿರುತ್ತೆ. ಇದನ್ನ ಕೆಳಗಡೆಗೆ ಷಡಾಧಾರ ಪ್ರತಿಷ್ಠಾಪನೆಯಲ್ಲಿ ಇಲ್ಲಿಗೆ ತಾಮ್ರದ ಕೊಳವೆ ಟಚ್ ಮಾಡಿದ ನಂತರ ಇದನ್ನು ಮುಚ್ಚಿಬಿಡ್ತಾರೆ. ಮುಚ್ಚಿದವಾಗ ನಮ್ಗೆ ಕಾಣುವುದು ಇಷ್ಟೇ. ಹೀಗೇನೆ ಹಾಕ್ಬೇಕು, ಇದನ್ನ ಹೀಗೇನೆ ಹಾಕ್ಬೇಕಾಗತ್ತೆ. ಹೀಗೆ ಮಾಡಿ ಈ ಶಿವಲಿಂಗವನ್ನ ತೆಗಿಬೇಕು ಅಂತ ಇದು ಎತ್ತಿದ್ರೆ ಬರೋಲ್ಲ. ಇದು ಲಾಕಿಂಗ್ ಸಿಸ್ಟಮ್. ಪ್ರಾಯಶಃ ರಾವಣ್ಣಿಗೆ ಇದು ಗೊತ್ತಾಗ್ಲಿಲ್ಲ ಅಂತ ಕಾಣುತ್ತೆ. ಅಂದ್ರೆ ಇದು ಎತ್ತಿದ್ರೆ ಪೂರ್ತಿ ಇಲ್ಲಿ ತನಕನೂ ಬರುತ್ತೆ ಇದು. ಹಾಗಾಗಿ ಇದೊಂದು ಲಾಕಿಂಗ್ ಸಿಸ್ಟಮ್ ರೂಪದಲ್ಲಿಯೂ ಕೆಲಸ ಮಾಡ್ತಾ ಇದ್ದಿರುತ್ತೆ. ಆದ್ರೆ ಮೂಲ ಲಿಂಗದ ಪೂರ್ಣ ಪ್ರಮಾಣದ ಅದರ ಪರಿಕಲ್ಪನೆಯ ಸ್ವರೂಪ ಇದಾಗಿದ್ದಿರುತ್ತೆ. ಈ ರೀತಿಯಲ್ಲಿ ಇರ್ಬೇಕು ಅಂತ ಇದು 3 ಭಾಗಗಳಲ್ಲಿ ಮಾಡಿ ಹಾಕ್ತಾರೆ. ಆಗ ಪ್ರತಿಷ್ಠಾಪನೆ ಮಾಡೋದು ಸುಲಭವಾಗಿದ್ದಿರುತ್ತೆ. ಇದು ಶಿವಲಿಂಗದ ಕಾನ್ಸೆಪ್ಟ್. ಇದಕ್ಕೆ ಇನ್ನೊಂದು ಲಿಂಗಧಾರೆ ಅಂತ ಒಂದು ಬರ್ತದೆ. ಇದು ಯಾವಾಗ್ಲೂ ಪೂರ್ವಾಭಿಮುಖವಾಗಿ ಅಥವಾ ಯಾವ ದಿಕ್ಕಿಗೆ ಲಿಂಗದ ಮುಖ ಇರ್ತದೆ ಅನ್ನುವುದರ ಕಡೆಗೆ ಅದನ್ನು ತಿರುಗಿಸಿರ್ತಾರೆ. ಈ ಭಾಗ ಮಾತ್ರ ಪೂರ್ವ ಅಥವಾ ಉತ್ತರಕ್ಕೆ ಎದ್ದಿರ್ತದೆ. ಯಾವುದೇ ದೇವಾಲಯಗಳಲ್ಲಿ ನೋಡಿದ್ರು ಪ್ರದಕ್ಷಿಣೆ ಮಾಡುವಾಗ್ಲೂ ಹಾಗೆ. ಏಕೋ ವಿನಾಯಕ ದ್ವಿಸೂರ್ಯ ಅಂತ ಕೆಲವೊಂದಿಷ್ಟು ಮಾತಿದೆ. ವಿನಾಯಕನ ದೇವಸ್ಥಾನಕ್ಕಾದ್ರೆ 1 ಪ್ರದಕ್ಷಿಣೆ ಹಾಕಿದ್ರೆ ವಿನಾಯಕನಿಗೆ ಸಂತೋಷ ಆಗುತ್ತೆ. ಸೂರ್ಯನ ದೇವಸ್ಥಾನ ಆದ್ರೆ 2 ಪ್ರದಕ್ಷಿಣೆ ಹಾಕ್ಬೇಕಂತೆ. ಶಿವನ ದೇವಸ್ಥಾನ ಆದ್ರೆ 3 ಪ್ರದಕ್ಷಿಣೆ ಹಾಕ್ಬೇಕು. ಆದ್ರೆ ಪ್ರದಕ್ಷಿಣೆಯನ್ನು ದಾಟುವ ಹಾಗಿಲ್ಲ. ಇಲ್ಲಿ ಎದುರುಗಡೆಗೆ ನಿಂತು ಇಲ್ಲಿಗೆ ಹೋಗಿ ವಾಪಸ್ ಇಲ್ಲಿ ಬಂದು ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಬಂದ್ರೆ 1 ಪ್ರದಕ್ಷಿಣೆ ಪೂರ್ಣ ಆಗುತ್ತೆ. ಯಾಕತರ? ಇಲ್ಲಿ ಚಂಡಿಕೇಶ್ವರನ ಒಂದು ಸಾನ್ನಿಧ್ಯ ಇದ್ದಿರುತ್ತೆ. ಅದನ್ನ ದಾಟಬಾರದು ಅಂತ. ದಾಟಿದ್ರೆ ಫಲ ಸಿಕ್ಕೋದಿಲ್ಲ ಅಲ್ಲಿ. ಆದ್ರಿಂದ ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬಂದು ಮತ್ತಿಲ್ಲಿ ಬಂದಾಗ 1, ಮತ್ತಿಲ್ಲಿ ಹೋಗಿ ಮತ್ತಿಲ್ಲಿ ಬಂದು ಇಲ್ಲಿ ಬಂದ್ರೆ 2, ಮತ್ತಿಲ್ಲಿ ಬಂದು ಇಲ್ಲಿ ಬಂದು ಮತ್ತಿಲ್ಲಿ ಬಂದ್ರೆ 3 ಪ್ರದಕ್ಷಿಣೆ ಆಗುತ್ತೆ. ಕೇಶವನಿಗೆ 4 ಪ್ರದಕ್ಷಿಣೆ. ಅವನು ಸಂತೋಷ ಆಗ್ಬೇಕಾದ್ರೆ 4 ಪ್ರದಕ್ಷಿಣೆ ಮಾಡ್ಬೇಕು ಅಂತ. ದೇವಿ ದೇವಸ್ಥಾನ ಆದ್ರೆ 5 ಪ್ರದಕ್ಷಿಣೆ ಹಾಕ್ಬೇಕು ಅಂತ ಇದೆ. ಅಶ್ವತ್ಥಕ್ಕೆ 7, ಹೀಗೆ 9 ನವಗ್ರಹಗಳು ಇತ್ಯಾದಿಗಳಿಗೆ ಈ ರೀತಿಯ ಒಂದು ಪರಂಪರೆ ಹಿಂದಿನಿಂದ ಬಂದಂತಹದ್ದು. ಹಾಗಾಗಿ ಶಿವನಿಗೆ 3 ಪ್ರದಕ್ಷಿಣೆ. ಯಾಕೆಂದ್ರೆ ಇಲ್ಲಿ 3 ಇದ್ದಿರುತ್ತೆ. ಆದ್ರೆ ಚಂಡಿಕೇಶ್ವರನ ಆ ಸ್ಥಾನ ಇದ್ದದ್ರಿಂದ ಅದನ್ನ ದಾಟುವುದಿಲ್ಲ. ಬೇರೆ ಎಲ್ಲಾ ಪ್ರದಕ್ಷಿಣೆಗಳು ಪ್ರದಕ್ಷಿಣಾಕಾರವಾಗಿಯೇ ಪೂರ್ಣಗೊಂಡಿದ್ದಿರುತ್ತೆ. ಇಲ್ಲಿ ಮಾತ್ರ ಪ್ರದಕ್ಷಿಣೆಯಾಗಿ ಅಪ್ರದಕ್ಷಿಣೆಯಾಗಿ ಪೂರ್ಣಗೊಂಡುತ್ತೆ. ಇದು ಶಿವನ ವಿಶೇಷತೆ. ಶಿಲ್ಪಶಾಸ್ತ್ರದ ವಿಚಾರಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ನಮ್ಗೆಲ್ಲ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಕ್ಕೆ, ನಿಮ್ಮ ಸ್ಟುಡಿಯೋ ಕರೆದು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ತಮ್ಗೆ. ಬಹಳ ಸಂತೋಷಮ್ಮ. ತಮಗೆ ಮತ್ತೆ ಎಲ್ಲ ಈ ಪ್ರೇಕ್ಷಕ ವರ್ಗದವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳಮ್ಮ. ನಮಸ್ಕಾರಗಳು ಸರ್. ಥ್ಯಾಂಕ್ ಯು.